ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ಈ ಪಯಣ ಯೂಟ್ಯೂಬ್ ಚಾನಲ್ನ ಈ ಕ್ವಿಕ್ ನ್ಯೂಸ್ ಅಪ್ಡೇಟ್ಗಳ ಈ ಹೊಸ ವಿಡಿಯೋಗೆ ಸ್ವಾಗತ. ಈ ವಿಡಿಯೋದಲ್ಲಿ ಒನ್ ಡೇ ನಲ್ಲಿ ಏನೇ ನ್ಯೂಸ್ ಆಗಿರ್ತಾವಲ್ವಾ, ಆ ನ್ಯೂಸ್ ಗಳನ್ನು ಈ ಒಂದೇ ವಿಡಿಯೋದಲ್ಲಿ ಕವರ್ ಮಾಡಲಾಗುತ್ತೆ. ಅದಕ್ಕೆ ನೀವೇನಾದ್ರೂ ಇದುವರೆಗೂ ನಮ್ಮ ಈ ಪಯಣ ಯೂಟ್ಯೂಬ್ ಚಾನಲ್ ನು ಸಬ್ಸ್ಕ್ರೈಬ್ ಮಾಡದೇ ಇದ್ರೆ ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ನೋಡ್ತಾ ಇರೋರಿಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ. ಹಾಗೆ ಇದೇ ರೀತಿ ಡೈಲಿ ಹೊಸ ವಿಡಿಯೋಗಾಗಿ ಪಕ್ಕದಲ್ಲಿ ಬರುವ ಬೆಲ್ ಐಕಾನ್ ಕೂಡ ಕ್ಲಿಕ್ ಮಾಡ್ಕೊಳ್ಳಿ. ಭಾರತಕ್ಕೆ ಇದೊಂದು ಕಳವಳಕಾರಿ ವಿಷಯನೂ ಹೌದು, ಹಾಗೆ ಇದೊಂದು ತುಂಬಲಾಗದ ನಷ್ಟನು ಅಂತ ಅನ್ಬಹುದು. ಸುಖೋಯಿ Su-13 MKI ಯುದ್ಧ ವಿಮಾನ ಅಸ್ಸಾಂನ ಜೋಹಾರತ್ ನಲ್ಲಿ ಪತನಗೊಂಡಿದೆ. ಈ ಯುದ್ಧ ವಿಮಾನ ತನ್ನ ಡೈಲಿ ರೂಟೀನ್ ಎಕ್ಸರ್ಸೈಸ್ ನ ಭಾಗವಾಗಿ ನಿನ್ನೆ ಜೋಹಾರತ್ ನಿಂದ ಹಾರುತ್ತೆ. ಆ ಯುದ್ಧ ವಿಮಾನ ಏನ್ ಹಾರುತ್ತೆ ಅಲ್ವಾ, ಹಾರಿದ ಕೆಲವೇ ನಿಮಿಷಗಳಲ್ಲಿ ರೇಡಾರ್ ನಿಂದ ಕಾಣೆಯಾಗುತ್ತೆ. ಆ ಯುದ್ಧ ವಿಮಾನ ಜೋಹಾರತ್ ನ ವಿಮಾನ ನಿಲ್ದಾಣದಿಂದ ಏನ ಹಾರಿತ್ತಲ್ವಾ, ಹಾರಿದ 60 ಕಿಲೋಮೀಟರ್ ದೂರದ ಪ್ರದೇಶದಲ್ಲಿ ಹೋಗಿ ಕ್ರ್ಯಾಶ್ ಆಗಿದೆ ಅಂತ ಹೇಳಲಾಗ್ತಾ ಇದೆ. ಈ ಯುದ್ಧ ವಿಮಾನವನ್ನು ಸ್ಕ್ವಾಡ್ರನ್ ಲೀಡರ್ ಆದಂತ ಅನೂಜ್ ಮತ್ತು ಫೈಟರ್ ಪೈಲಟ್ ಆದಂತ ಪರ್ವೇಜ್ ಅವರು ಮುನ್ನಡೆಸ್ತಾ ಇದ್ರು. ಹಾಗೆ ಈ ಕ್ರ್ಯಾಶ್ ನಲ್ಲಿ ಇಬ್ಬರು ಕೂಡ ಸಾವನ್ನಪ್ಪಿದ್ದಾರಂತ ಹೇಳಲಾಗ್ತಾ ಇದೆ. ಇದೊಂದು ಭಾರತಕ್ಕೆ ತುಂಬಲಾಗದ ನಷ್ಟನೇ ಅನ್ಬಹುದು. ಯಾಕಂದ್ರೆ ಯುದ್ಧ ವಿಮಾನ ಹೋದ್ರೆ ತರಬಹುದು ಮತ್ತೊಂದು, ಆದ್ರೆ ಅಲ್ಲಿ ಇಬ್ಬರು ಫೈಟರ್ ಪೈಲಟ್ ಗಳ ಪ್ರಾಣ ಹೋಗಿದೆ. ಕರ್ನಾಟಕದ ಮುಖ್ಯಮಂತ್ರಿಗಳು ಮತ್ತು ಕರ್ನಾಟಕದ ಹಣಕಾಸು ಸಚಿವರಾದಂತ ಸಿದ್ದರಾಮಯ್ಯನವರು ಇಂದು 17ನೇ ಬಜೆಟ್ ಮಂಡನೆ ಮಾಡಿದ್ರು. ಇವತ್ತು ಬಜೆಟ್ ಮಂಡಿಸಿ ಮುಖ್ಯಮಂತ್ರಿಗಳಾದಂತ ಸಿಎಂ ಸಿದ್ದರಾಮಯ್ಯನವರು ರಾಜ್ಯದ ಇತಿಹಾಸದಲ್ಲಿ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ ವ್ಯಕ್ತಿ ಅನ್ಸ್ಕೊಂಡ್ರು. ಹಾಗೆ ದೇಶದಲ್ಲಿ ಬಂದ್ರೆ ಅತಿ ಹೆಚ್ಚು ಬಾರಿ ಬಜೆಟ್ ಮಂಡಿಸಿದ 2ನೇ ವ್ಯಕ್ತಿಗಳಲ್ಲಿ ಸಿದ್ದರಾಮಯ್ಯನವರನ್ನು ಕಾಣಬಹುದು. ಇಂದು ಹಣಕಾಸು ಮಂತ್ರಿ ಮತ್ತು ಮುಖ್ಯಮಂತ್ರಿಗಳಾದಂತ ಸಿಎಂ ಸಿದ್ದರಾಮಯ್ಯನವರು 4,48 ಕೋಟಿ ರೂಪಾಯಿಗಳ ಮೌಲ್ಯದ ಒಂದು ಬಜೆಟ್ ಅನ್ನು ಇಂದು ಮಂಡಿಸಿದ್ರು. 2026 ಮತ್ತು 27ರ ಕರ್ನಾಟಕ ರಾಜ್ಯ ಬಜೆಟ್ ನಲ್ಲಿ ಮುಖ್ಯಮಂತ್ರಿಗಳು ಹಲವಾರು ಘೋಷಣೆಗಳು ಕೂಡ ಮಾಡಿದ್ರು. ಈ ಬಜೆಟ್ ನಲ್ಲಿ ಸರ್ಕಾರಿ ಉದ್ಯೋಗ ಬಯಸುವ ಯುವಕರಿಗೆ ಒಂದು ದೊಡ್ಡ ಘೋಷಣೆ ಮಾಡಿದ್ದಾರಂತ ಹೇಳ್ಬಹುದು. ಯಾಕಂದ್ರೆ ಬಜೆಟ್ ನಲ್ಲಿ ಯಾವ್ಯಾವ ಡಿಪಾರ್ಟ್ಮೆಂಟ್ ಅಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿ ಇದೆ ಮತ್ತು ಎಷ್ಟೆಷ್ಟು ಹುದ್ದೆಗಳನ್ನು ನಾವು ಭರ್ತಿ ಮಾಡ್ತೇವೆ ಅಂತ ಈ ಬಜೆಟ್ ನಲ್ಲಿ ಮುಖ್ಯಮಂತ್ರಿಯವರು ಹೇಳಿದ್ರು. 2025ರಲ್ಲಿ UPSC ಎಕ್ಸಾಮ್ ಗಳು ನಡೆದಿದ್ವಲ್ವಾ, ಆ UPSC ಎಕ್ಸಾಮ್ ನ ಅಂತಿಮ ಫಲಿತಾಂಶ ಇದೀಗ ಪ್ರಕಟಗೊಂಡಿದೆ. ಈ ಎಕ್ಸಾಮ್ ನಲ್ಲಿ ಅನೂಜ್ ಅಗ್ನಿಹೋತ್ರಿ ಅವರು ದೇಶಕ್ಕೆ ಮೊದಲ ಸ್ಥಾನವನ್ನು ಪಡೆದಿದ್ದಾರೆ. ಈ ಎಕ್ಸಾಮ್ ನಲ್ಲಿ 958 ಅಭ್ಯರ್ಥಿಗಳು ವಿವಿಧ ಸೇವೆಗೆ ಆಯ್ಕೆಯಾಗಿದ್ದಾರೆ. ಈ ಮಿಡಲ್ ಈಸ್ಟ್ ನ ವಾರ್ ಇನ್ನೂ ಕೂಡ ನಿಲ್ಲುವ ರೀತಿ ಕಾಣ್ತಾ ಇಲ್ಲ ಅಂತ ಅನ್ಬಹುದು. ಯಾಕಂದ್ರೆ ಇನ್ನೂ ಕೂಡ ಮಿಡಲ್ ಈಸ್ಟ್ ನಲ್ಲಿ ಅದೇ ರೀತಿಯಾಗಿ ಯುದ್ಧ ನಡೀತಾ ಇದೆ. ಮತ್ತೆ ಕುವೈತ್ ಮೇಲೆ ಮತ್ತೆ ಇರಾನ್ ದಾಳಿ ಮಾಡಿದೆ. ಯಾಕಂದ್ರೆ ಕುವೈತ್ ಹಾಗೆ ಅರಬ್ ದೇಶಗಳಲ್ಲಿ USA ಮಿಲಿಟರಿ ಬೇಸ್ ಗಳೇನವಲ್ವಾ, ಆ ಮಿಲಿಟರಿ ಬೇಸ್ ಗಳನ್ನು ಗುರಿಯಾಗಿಸಿಕೊಂಡು ಇರಾನ್ ದಾಳಿ ಮಾಡಿದೆ ಅಂತ ಹೇಳಲಾಗ್ತಾ ಇದೆ. ಇರಾನಿನ ಅತ್ಯಂತ ಶಕ್ತಿಶಾಲಿ ಡ್ರೋನ್ ಆದಂತ ಅರಾಶ್ 2 ಡ್ರೋನ್ ಅನ್ನು ಬಳಸಿಕೊಂಡು ಇಂದು ಕುವೈತ್ ಮೇಲೆ ಇರಾನ್ ದಾಳಿ ಮಾಡಿದೆ. ಈ ಬಗ್ಗೆ ಇರಾನಿನ ಸುದ್ದಿ ಮಾಧ್ಯಮಗಳು ಸುದ್ದಿ ಮಾಡ್ತಾ ಇವೆ, ಈ ರೀತಿಯಾಗಿ ಇರಾನ್ ದಾಳಿ ಮಾಡಿದೆ ಅಂತ. ಹೊರ್ಮುಜ್ ಜಲಸಂಧಿ ಕ್ಲೋಸ್ ಆಗಿದೆ ಅಂತ ಕೆಲವು ದಿನಗಳ ಹಿಂದಷ್ಟೇ ಮಾಹಿತಿ ಬರ್ತಾ ಇತ್ತು. ಆದ್ರೆ ಇದೀಗ ಇರಾನ್ ಹೇಳ್ತಾ ಇದೆ, ನಾವು ಹೊರ್ಮುಜ್ ಜಲಸಂಧಿಯನ್ನು ಕ್ಲೋಸ್ ಮಾಡಿರೋದು ಇಸ್ರೇಲ್ ಮತ್ತು ಅಮೆರಿಕ ಸೇರಿದಂತೆ ಅಮೆರಿಕದ ಮಿತ್ರ ರಾಷ್ಟ್ರಗಳಿಗೆ ಅಂತ ಇರಾನ್ ಹೇಳ್ತಾ ಇದೆ. ಹಾಗೆ ಹೊರ್ಮುಜ್ ಜಲಸಂಧಿ ಅಮೆರಿಕ ಮತ್ತು ಮಿತ್ರ ರಾಷ್ಟ್ರಗಳಿಗೆ ಬಿಟ್ಟು ಎಲ್ಲಾ ದೇಶಗಳಿಗೆ ಓಪನ್ ಆಗಲಿದೆ ಅಂತ ಇರಾನ್ ಅವರು ಹೇಳ್ಕೊಂಡಿದ್ದಾರೆ. ಒಂದ್ ಕಡೆ ಮಿಡಲ್ ಈಸ್ಟ್ ನಲ್ಲಿ ಯುದ್ಧ ನಡೀತಾ ಇದೆ. ಯುದ್ಧ ನಡೆಯೋಕ್ಕಿಂತ ಮುಂಚೆ ಭಾರತ ಇರಾನ್ ನಿಂದನೇ ತೈಲವನ್ನು ಪರಿಚಯ ಮಾಡ್ತಾ ಇತ್ತು. ಅದಾದ ನಂತರ ಭಾರತ ರಷ್ಯಾದಿಂದ ತೈಲವನ್ನು ಆಮದು ಮಾಡ್ಕೊಳ್ತಾ ಇತ್ತು. ಇನ್ನೊಂದ್ ಕಡೆ ಅಮೆರಿಕ ಒಂದ್ ರೀತಿಯಾಗಿ ಭಾರತಕ್ಕೆ ಬೆದರಿಕೆ ಕೂಡ ಹಾಕಿತ್ತು, ನೀವು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಬೇಡಿ ಅಂತ ಹೇಳ್ತಾ ಇತ್ತು. ಇದೀಗ ಮಿಡಲ್ ಈಸ್ಟ್ ನಲ್ಲಿ ಏನು ವಾರ್ ನಡೀತಾ ಇದೆ ಅಲ್ವಾ, ಆ ವಾರ್ ನಿಂದ ನೀವು 30 ದಿನಗಳವರೆಗೆ ನೀವು ರಷ್ಯಾದಿಂದ ತೈಲವನ್ನು ಖರೀದಿ ಮಾಡಬಹುದು ಅಂತ ಈಗ ಅಮೆರಿಕ ಹೇಳ್ತಾ ಇದೆ. ಇವತ್ತಿನ ಈ ಕ್ವಿಕ್ ನ್ಯೂಸ್ ಅಪ್ಡೇಟ್ ಗಳ ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ಕೆಳಗೆ ಕಾಮೆಂಟ್ ಮಾಡಿ. ಹಾಗೆ ವಿಡಿಯೋ ಇಷ್ಟವಾದ್ರೆ ವಿಡಿಯೋನು ಲೈಕ್ ಮಾಡಿ. ಇದೇ ರೀತಿ ಹೊಸ ವಿಡಿಯೋಗಾಗಿ ನಮ್ಮ ಚಾನಲ್ನು ಕೂಡ ಫಾಲೋ ಮಾಡ್ಕೊಳ್ಳಿ.